ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜೀವನದ ಪ್ರತಿ ಸಂದರ್ಭದಲ್ಲೂ ಪ್ರತಿ ಭಾವೋದ್ವೇಗದಲ್ಲೂ ನಮ್ಮೊಂದಿಗೆ ಇರುವಂತಹ ಏಕೈಕ ಧ್ವನಿ SPB ಸರ್ ಧ್ವನಿ. ಅವರಿಗೆ ಇವತ್ತು ಕಾರ್ತಿಕ್ ಅವರು ಹಾಡಿನ ಮೂಲಕ ಒಂದು ಅರ್ಪಣೆಯನ್ನ ನೀಡಿದ್ದಾರೆ. ಆದರೆ ಸಂಗೀತದ ವೇದಿಕೆಯಲ್ಲಿ ನಾವು ಎದ್ದು ನಿಂತು ಗೌರವದ ಚಪ್ಪಾಳೆಗಳನ್ನ ನೀಡೋದ್ರ ಮೂಲಕ ನಮ್ಮ ಗೌರವವನ್ನ ಅವರಿಗೆ ಅರ್ಪಿಸಬೇಕಾಗಿ ಕೋರಿಕೆ. ನಿಜವಾಗ್ಲೂ ಇವತ್ತಿಗೆ ಅವರ ಹಾಡುಗಾರಿಕೆ, ಸಂಗೀತ, ಕಂಠ, ಅವರ ಸಂಗೀತ ಜೀವನವನ್ನ SPB ಸರ್ ಅವರಿಗೆ ಅರ್ಪಣೆ ಮಾಡಿರೋದು ಅವರ ಅಪ್ಪಟ ಶಿಷ್ಯ, ಅಪ್ಪಟ ಭಕ್ತ ಅಂದ್ರೆ ನಮ್ಮ ರಾಜೇಶ್ ಕೃಷ್ಣನ್ ಸರ್ ಅವರು. ನೀವೊಂದು ರೀತಿ SPB ಸರ್ ಅವರ ಮಾನಸ ಪುತ್ರ ಗುರುಗಳೇ. ಸೊ ಇವತ್ತು ಕಾರ್ತಿಕ್ ಮಾಡಿದಂತಹ ಈ ಒಂದು ಡೆಡಿಕೇಶನ್ ನಿಮ್ಗೆ ಹೇಗನ್ಸ್ತು? ಇಂತಹ ಮಹಾನ್ ಭಾವರು ಅಲ್ಲ ಸಾಂಗ್ಗಳೆಲ್ಲ ಹಾಡಿದಾಗ ಇನ್ನೂ 100 ವರ್ಷ ಹೋದ್ರೂ ಈ ಹಾಡುಗಳೆಲ್ಲ ಮರೆಯಕ್ಕೆ ಆಗೋದೇ ಇಲ್ಲ. ಅದು ಒಂದು ಕಡೆ. ಆದರೆ ನನ್ನ ಅಡ್ವೈಸ್ ಏನು ಅಂದರೆ, ಸಮ್ಟೈಮ್ಸ್ ಯು ಸಿಂಪ್ಲಿ ಸರೆಂಡರ್ ಟು ದಟ್ ಪರ್ಸನಾಲಿಟಿ. ನನಗೆ ಸಿಂಗಿಂಗ್ ಅಂತ ಬಂದರೆ ನನ್ನ ಪ್ರಕಾರ ಐ ಕನ್ಸಿಡರ್ ಹಿಮ್ ಟು ಬಿ ದ ಬೆಸ್ಟ್ ಸಿಂಗರ್ ಇನ್ ದ ವರ್ಲ್ಡ್. ಇವರ ಹಾಡುಗಳನ್ನೆಲ್ಲ ಹಾಡಬೇಕಾದ್ರೆ ಯು ಡೋಂಟ್ ಹ್ಯಾವ್ ಟು ಥಿಂಕ್, ಜಸ್ಟ್ ಫಾಲೋ ಅಷ್ಟೇ. ಸರೆಂಡರ್, ಜಸ್ಟ್ ಫಾಲೋ ಆ್ಯಂಡ್ ಜಸ್ಟ್ ಸರೆಂಡರ್. So I think adana we expect in your singing in the future. Good attempt. ಗುರುಗಳೇ, ನೀವು ನಿಮ್ಮ ಗುರುಗಳಿಗೆ ಒಂದು ಹಾಡನ್ನ ಡೆಡಿಕೇಟ್ ಮಾಡಿಲ್ಲ ಅಂದ್ರೆ, ಆ ದೇವರಿಗೆ ಡೆಡಿಕೇಟ್ ಮಾಡಿಲ್ಲ ಅಂದ್ರೆ ಈ ಡೆಡಿಕೇಶನ್ ರೌಂಡ್ ತುಂಬಾ ಇನ್ಕಂಪ್ಲೀಟ್ ಗುರುಗಳೇ. ಖಂಡಿತವಾಗ್ಲೂ ನಾನು ಕಾರ್ತಿಕ್ ಹಾಡ್ತಿರ್ಬೇಕಾದ್ರೆ SPB ಅಂದ್ರೆ ಏನು ಅಂತ ಬಂದಾಗ ಸ್ಫೂರ್ತಿ, ಸ್ನೇಹ, ಶಿಸ್ತು, ಈ ಥರ. P ಅಂದರೆ ಪ್ರೀತಿ ಆ್ಯಂಡ್ B ಅಂದರೆ ಬಲ. ಆ್ಯಕ್ಚುಲಿ ನನಗೆ ಎಲ್ಲನೂ ಇವರೇ ಅನ್ನೋ ಕಾನ್ಸೆಪ್ಟಲ್ಲಿ ಹಾಗೆ ಮೈ ಮರೆತು ಕಾರ್ತಿಕ್ ಹಾಡ್ತಿದ್ರು ಹಾಗೇ ಕೇಳ್ತಾ ಇದ್ದೆ. ಸೊ ನನ್ನ ಇಡೀ ಜೀವನನೇ ಇವರಿಗೆ ಒಂದು ಡೆಡಿಕೇಶನ್. ಆ್ಯಕ್ಚುಲಿ ಟು ಬಿ ವೆರಿ ಫ್ರ್ಯಾಂಕ್, ನನಗೆ ಬದುಕೋದಕ್ಕೆ ಒಂದು ಉದ್ದೇಶ ಇದೆ ಅಂದರೆ ಅದು ಅವರ ಪರಂಪರೆಯನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದೇ. ಟು ಬಿ ವೆರಿ ಫ್ರ್ಯಾಂಕ್. ಸೊ ಖಂಡಿತ ನಮ್ಮೆಲ್ಲರ ನೆಚ್ಚಿನ SPB ಸರ್ ನಿಮಗಾಗಿ ಹೇಳಿದಂಥ ಯಾವುದಾದ್ರೂ ಒಂದು ಮಾತು, ಇಡೀ ಜೀವನ ಇದನ್ನ ನಾನು ನೆನಪಲ್ಲಿ ಇಟ್ಕೋತೀನಿ ಅನ್ನೋದಾದ್ರೆ ಆ ಒಂದು ಮಾತು ಯಾವುದು ಗುರುಗಳೇ? ಇದೇ ಸ್ಟುಡಿಯೋ ನಂಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಒಂದು ಲಾಂಗ್ ಸೆಷನ್ ಇತ್ತು. ಆ ಸಂದರ್ಭದಲ್ಲಿ ಹಾಗೆ ನಾನು ಟ್ರ್ಯಾಕ್ಸ್ ಎಲ್ಲ ಹಾಡ್ತಿರ್ಬೇಕಾದ್ರೆ, ಈಗ ನಾವು ಜಸ್ಟ್ ಜನರಲಿ ಈಗ ಹಾಡ್ಬೇಕಾದ್ರೆ ವಿ ಡೂ ಕಮಿಟ್ ಸಮ್ ಮಿಸ್ಟೇಕ್ಸ್, ಅದೆಲ್ಲ ಇರುತ್ತೆ. ಆ್ಯಂಡ್ ಒಂದು ಸಾಂಗ್ ಹಾಗೆ ಏನೋ ಸ್ವಲ್ಪ ಒಂಚೂರು ಏನೋ ಮಿಸ್ ಆಗಿತ್ತು. ಸೊ ಹಿ ಟುಕ್ ಮೀ ಪರ್ಸ್ನಲಿ ಆ್ಯಂಡ್ ಐ ಟೋಲ್ಡ್ ಮಿ, ರಾಜೇಶ್ ಆ ಲೈನ್ ಮಾತ್ರ ಒಂಚೂರು ಹಾಡ್ಬಿಡು ಅಂತ ಹೇಳಿದ್ರು. ಐ ವಾಸ್ ಟ್ರೈಂಗ್ ಟು ಟೆಲ್ ಹಿಮ್, ಇಲ್ಲ ಸರ್ ನನಗೆ ಅದು ಲೈವ್ ಇದ್ದಿದ್ರಿಂದ. ಬಟ್ ಈ ಜಸ್ಟ್ ಸೆಡ್ ಓನ್ಲಿ ಒನ್ ಥಿಂಗ್. ಈ ಸೆಡ್, ಇನ್ ಮೈ ಪೊಸಿಷನ್ ಐ ಕ್ಯಾನ್ ಅಫೋರ್ಡ್ ಟು ಮೇಕ್ ಮಿಸ್ಟೇಕ್ಸ್ ಬಟ್ ಯು ಕ್ಯಾನ್ ಅಫೋರ್ಡ್ ಟು ಕರೆಕ್ಟ್ ದೆಮ್ ಅಂತ ಹೇಳ್ತಾರೆ. ಅಂದರೆ ನಾಟ್ ದಟ್ ಹಿ ಮೇಕ್ಸ್ ಮಿಸ್ಟೇಕ್ಸ್, ಹಾಗಲ್ಲ ಅದು. ಅಂದರೆ ಅವರ ಫೋಕಸ್ ಇಟ್ ವಾಸ್ ಆನ್ ಮೀ. ಅಂದರೆ ಆ್ಯಸ್ ಅನ್ ಅಪ್ಕಮರ್, ಆ್ಯಸ್ ಅ ಸ್ಟೂಡೆಂಟ್ ಆಫ್ ಮ್ಯೂಸಿಕ್, ನಾನು ಏನು ಮಾಡಬೇಕು ಅನ್ನೋದನ್ನು he said that so beautifully. Said, I can afford to make mistakes but you can afford to correct them. ಅದು ನಾನು ಸಾಯೋವರೆಗೂ ಇಟ್ ಇಸ್ ರಿಜಿಸ್ಟರ್ಡ್ ಇನ್ ಮೈ ಮೈಂಡ್ ಅಂತ ಅನ್ಸುತ್ತೆ. ಇಸ್ ಒನ್ ಆಫ್ ದ ಲುಕ್ ಎಟ್ ಇಸ್ ಸ್ಮೈಲ್. ಅದು ಹೆಂಗಿದೆ, ಲೈಫ್ ಲಾಂಗ್ ಇಂಟಾಕ್ಸಿಕೇಶನ್. ತುಂಬಾ ಮಿಸ್ ಮಾಡ್ತೀರಾ ಗುರುಗಳೇ? ಅದು ಐ ಮಿಸ್ ಹಿಮ್ ಅ ಲಾಟ್. ನನ್ನ ಮನೇಲಿ ಒಂದು ದೊಡ್ಡ ಫೋಟೋ ಇತ್ತು, ಒಂದು ಹುಲಿದು ಚಿಕ್ಕ ಹುಲಿ ಮರಿ ಇತ್ತು. ಸೊ ಅದರಲ್ಲಿ SP ಬಾಲಸುಬ್ರಹ್ಮಣ್ಯಂ ಆ್ಯಂಡ್ ರಾಜೇಶ್ ಕೃಷ್ಣನ್ ಅಂತ ಅದೆಲ್ಲೋ ಏನೋ ಸಮ್ ಕನೆಕ್ಷನ್ ಇದೆ ನನಗೆ. ಈಸ್ ಇನ್ ಮೈ ಬ್ಲಡ್. ಹಾಯ್ ರಶ್ಮಿ, ಹಾಯ್ ಸವಿಶ್ರೀ. ಹಲೋ ಮ್ಯಾಮ್. ಸೊ ಈ ಡೆಡಿಕೇಶನ್ ಅಲ್ಲಿ ಯಾರಿಗಾಗಿ ಸಾಂಗ್ ಅನ್ನ ಡೆಡಿಕೇಟ್ ಮಾಡ್ತಿದ್ದೀರಾ?
ಸೊ ನಾನು ಮತ್ತು ಸವಿಶ್ರೀ ನಮ್ಮ ಸೆಟ್ಟಿನ ನಮ್ಮ ಕಂಟೆಸ್ಟೆಂಟ್ಸ್ ಆಲ್ ಟೈಮ್ ಫೇವ್ರೇಟ್ ಒನ್ ಆಫ್ ದ ಸ್ವೀಟೆಸ್ಟ್ ಸೋಲ್ ನಾಗಮಣಿ ಮ್ಯಾಮ್ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಹೌ ಬ್ಯೂಟಿಫುಲ್. ಫಸ್ಟ್ ಆಫ್ ಆಲ್ ನಾಗಮಣಿ ಮ್ಯಾಮ್ ಪ್ಲೀಸ್ ನೀವು ಸ್ಟೇಜ್ ಮೇಲೆ ಬರಬೇಕು. earning their love, I don't know. ಖಂಡಿತವಾಗ್ಲೂ ಪಟ ಅಂತ ಮಾತಾಡೋಳಗೆ ಮಾತು ನಿಂತು ಹೋಗಿದೆ. ಐ ಥಿಂಕ್ ದ ಬೆಸ್ಟ್ ಗಿಫ್ಟ್ ಆಫ್ ಮೈ ಲೈಫ್. ಯಾವ ರೀತಿ ವರ್ಣಿಸೋದು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಅಣ್ಣ ಅವರು ರಾಯರ ಮೇಲೆ ಅವ್ರಿಗಿದ್ದಂತಹ ಪ್ರೀತಿ ಭಕ್ತಿ ಬೇರೆ ಬೇರೆ ಅನೇಕ ಹಾಡುಗಳಲ್ಲಿ ನಮ್ಮ ಮುಂದೆ ಅವರು ತಂದಿಟ್ಟಿದ್ದಾರೆ. ಅಣ್ಣ ಅವರಿಗೆ ಡೆಡಿಕೇಶನ್ ಅಂದ್ರೆ ಕನ್ನಡಿಗರಿಗೆ ಡೆಡಿಕೇಶನ್ ನೀವು ಮಾಡಿದ್ದು. One of the best renditions of this song was today. ಬಟ್ ನನ್ನೊಂದು ಪ್ರಶ್ನೆ ಇತ್ತು, ಅಪ್ಪಾಜಿಗೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಸರ್ಗೋಸ್ಕರ ಒಂದು ಹಾಡನ್ನ ಡೆಡಿಕೇಟ್ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಮೊದಲನೇದಾಗಿ ರಾಜ್ಕುಮಾರ್ ಸರ್ ಅವರ ಸಿಂಪ್ಲಿಸಿಟಿ ಅಂದರೆ ನಂಗೆ ಬಹಳ ಇಷ್ಟ. ಪ್ರತಿಯೊಂದು ಅಪ್ಪ ಹೇಳ್ತಿರ್ತಾರೆ, ಸೊ ಅದರಿಂದ ನನಗೆ ತುಂಬ ಅವ್ರ ಕಂಡ್ರೆ ತುಂಬ ಇಷ್ಟ ನನಗೆ. ಅವ್ರ ಜೀವನ ನಡೆಸಿದ ರೀತಿ ಮತ್ತೆ ಅವ್ರ ಸಾಧನೆ ಮಾಡಿದ ರೀತಿ ಅದೇ ಹಾದಿಯಲ್ಲಿ ನಾನು ಹೋಗ್ಬೇಕು ಅಂತ ತುಂಬಾ ಇಷ್ಟ. ನೀವು ಹೇಳ್ತಿದ್ರಿ ನಿಮ್ಮ ತಂದೆ ಅವ್ರ ಬಗ್ಗೆ ಯಾವಾಗ್ಲೂ ಹೇಳೋರು ಅಂತ ಹೇಳಿ. ಸೊ ನಿಮ್ಮ ತಂದೆ ಅವರ ಅಭಿಮಾನಿನ ಹಾಗಾದ್ರೆ? ತುಂಬಾ ದೊಡ್ಡ ಅಭಿಮಾನಿ ಸರ್. ಹೌದಾ? ಆಕ್ಚುಲಿ ನೀವು ಇಲ್ಲಿ ಬನ್ನಿ ಸರ್, ಬನ್ನಿ. ಆ್ಯಕ್ಚುಲಿ ನಾವೆಲ್ಲ ಅಣ್ಣವರ ಪಾತ್ರಗಳು ಅವ್ರು ಮಾಡ್ತಾ ಇದ್ದ ರೋಲ್ಸ್ ನೋಡ್ಕೊಂಡು ಬೆಳೆದಿರೋವಂಥವ್ರು. ಅವ್ರನ್ನ ಏನಾದರೂ ಭೇಟಿ ಮಾಡಿದ್ರ ನೀವು? ಹೌದು ಹೌದು. ಆ್ಯಕ್ಚುಲಿ ನಾನು ಸಣ್ಣ ವಯಸ್ಸಿಂದ ಈ ರಾಯರ ಮೇಲೆ ಹಾಡುಗಳು ಬರೆಯೋದು ಅದೆಲ್ಲ ಭಾಳ ನನಗೆ ಇಂಟ್ರೆಸ್ಟ್ ಇತ್ತು. ಒಂದು ನನಗೆ ರಾಜ್ಕುಮಾರ್ ಸರ್ ಅವ್ರ ಹತ್ರ ಹಾಡಿಸ್ಬೇಕು ಅಂತ ಭಾಳ ಇಷ್ಟ ಇತ್ತು. ನಾನು ಹೇಳಿದೆ, ನಾನು ಹೀಗೆ ನಾನು ನಿಮ್ಮ ಫ್ಯಾನು, ನಾನು ಕೆಲವು ರಾಯರ ಮೇಲೆಲ್ಲ ಹಾಡುಗಳೆಲ್ಲ ಬರೆದಿದ್ದೀನಿ, ಸೊ ದಯವಿಟ್ಟು ನೀವು ಹಾಡಬೇಕು ಅಂತ ಹೇಳಿದೆ ನಾನು. ಸೊ ಹಿ ವಾಸ್ ವೆರಿ ನೈಸ್. ಆಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಒಂದು ಮೇರು ಪರ್ವತ. ನನ್ನ ಜಸ್ಟ್ ಆರ್ಡಿನರಿ ಒಂದು ಚುಕ್ಕಿ. ಸೊ ನನ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿ ಆಲ್ಮೋಸ್ಟ್ ಐ ಸ್ಪೆಂಟ್ ಅರೌಂಡ್ 4 to 5 hours ಅವ್ರ ಜೊತೆ ಇದ್ದೆ ನಾನು. ನಾನು ಬರ್ದಿರೋದನ್ನೆಲ್ಲ ನೋಡಿದ್ರು ಅವರು. ಆಮೇಲೆ ನಾನು ಹೇಳಿದೆ, ಒಂದು ಮುನ್ನುಡಿ ನೀವು ಬರ್ಕೊಡ್ಬೇಕು ಅಂತ. ಸೊ ಈ ಸೈಡ್ ಡೆಫಿನೆಟ್ಲಿ ತಗೊಂಡು ಬರ್ಕೊಟ್ಟಿದ್ದಾರೆ ಅವರು. ಇದು ನೀವು ರಾಯರ ಬಗ್ಗೆ ಬರೆದಂತ ಹೌದು ಪುಸ್ತಕ ಪುಸ್ತಕ ಶ್ರೀ ರಾಘವೇಂದ್ರಾಯನಮ್ಮ. ಅದಕ್ಕೆ ಅವ್ರು ಬರ್ದಿದ್ದಾರೆ ಇಲ್ಲಿ. ಹೌದು. ಏನಂತ? ಅರುಣ್ ಅವರಿಗೆ ಶ್ರೀ ಗುರುರಾಯರ ಅನುಗ್ರಹ ನಿಮ್ಮ ಮೇಲಿರಲಿ ರಾಜ್ಕುಮಾರ್ 17/4/84. 17/4/84 ವರನಟ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಅರುಣ್ ಸರ್ಗಾಗಿ ಬರೆದಂತಹ ಮಾತು, ಅವರ ಸಹಿ, ಅವರ ಆಟೋಗ್ರಾಫ್. ಇದನ್ನ ಎಷ್ಟು ಪ್ರೀತಿಯಿಂದ ಜೋಪಾನ ಮಾಡಿ ಇಟ್ಕೊಂಡಿದ್ದಾರೆ. ಇದು ದೊಡ್ಡ ಆಸ್ತಿ ನನಗೆ, ಬೆಲೆ ಕಟ್ಟಲಾಗದ ಆಸ್ತಿ ಇದು. ಹೌದು ಹೌದು ಖಂಡಿತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.